ಕನ್ನಡ ರಾಜ್ಯೋತ್ಸವ. ಕನ್ನಡ ಬೆಳೆಸಬೇಕು ಅಂತಾರೆ. ಕನ್ನಡ ಬೆಳೆಸೋದಿರಲಿ, ಕನ್ನಡ ಬಳಸಿದ್ರೆ ಸಾಕು. ನಾವು ಬಳಸಬೇಕು ಮೊದಲು ಕನ್ನಡ, ಆಮೇಲೆ ಅದೇ ಬೆಳೀತದೆ. ನಾವೇನು ಬೆಳೆಸ್ಬೇಕಾಗಿಲ್ಲ. ಸಾವಿರಾರು ವರ್ಷಗಳ ಇತಿಹಾಸವಿದೆ. ಹಲವಾರು ಕವಿಗಳು, ವಚನಕಾರರು, ಸಾಹಿತಿಗಳು, ಎಲ್ಲರ ಸಮೃದ್ಧ ಸಾಹಿತ್ಯದಿಂದ ಕನ್ನಡ ಇವತ್ತು ಉತ್ತುಂಗದ ಸ್ಥಿತಿಯಲ್ಲಿದೆ ಬಂಧುಗಳೇ. ಆದರೆ ರಾಜಧಾನಿ ಅಂತ ಮಹಾನಗರದಲ್ಲಿ ಕನ್ನಡಕ್ಕೆ ಚ್ಯುತಿ ಬರ್ತಾ ಇದೆ. ಯಾರಾದರೂ ತಮಿಳು ಮಾತಾಡಿದ್ರೆ ನಾವು ತಮಿಳೇ ಕಲಿ ಪ್ರಯತ್ನ ಮಾಡಿ ಕೊಟ್ಟುಬಿಟ್ಟಿವಿ. ಅದೇ ತಪ್ಪಾಗಿರೋದು. ಪರವಾಗಿಲ್ಲ, ಅವ್ರಿಗೆ ಬೈಯೋದು ಬೇಡ, ಜಗಳ ಆಡೋದು ಬೇಡ. ನೀ ಹಿಂದಿಯವನು ಕನ್ನಡ ಕಲಿ ಅಂತ ಒಡೆಯೋದು ಬೇಡ. ಕಲಿಸೋ ಪ್ರಯತ್ನ ಮಾಡುವ, ಬಳಸೋ ಪ್ರಯತ್ನ ಮಾಡುವ, ಅದು ಬೆಳೀತದ್ರಿ. ಕನ್ನಡವೆನೆ ಕುಣಿದಾಡುವುದೆನ್ನದೆ ಕನ್ನಡವೆನೆ ಕಿವಿ ನಿಮಿರುವುದು. ಕನ್ನಡ ಅನ್ನೋ ಭಾಷೆಗೆ ಅಷ್ಟು ಶಕ್ತಿ ಇದೆ ರೀ. ನೋಡಿ, ಎಲ್ಲ ಭಾಷೆನಲ್ಲೂ ಇದ್ದಾವೆ, ಆದರೆ ಒಂದೇ ಪದಕ್ಕೆ ಹಲವಾರು ಅರ್ಥಗಳು. ಯಾರಾದರೂ ಸಣ್ಣಕ ಆಗ್ಬಿಟ್ರೆ ಏನಂತೀವಿ ಗೊತ್ತಾ? ವೀಕ್ ಆಗ್ಬಿಟ್ಟವನೇ ಅಂತೀವಿ. ಇಂಗ್ಲೀಷಲ್ಲಿ ಒಂದೇ ಪದ ಇರೋದು, ಕನ್ನಡದಲ್ಲಿ ಒಸಿಯವ. ಒಣಿಕಬಿಟ್ಟವನೇ, ನಾವ್ಕಬಿಟ್ಟವನೇ, ಸಾವ್ಕಬಿಟ್ಟವನೇ, ಚಿಗಿಟ್ಕಬಿಟ್ಟವನೇ, ಏನೇನೋ ಶುರು ಮಾಡ್ತೀವಿ ನೋಡ್ರಿ. ಒಬ್ಬೊಬ್ರು ಒಂದೊಂದು ಭಾಷೆ. ಕನ್ನಡದಲ್ಲಿ ಡೆತ್ ಅಂತಾರೆ, ಸತ್ತೋದ್ರು ಡೆತ್ ಅಷ್ಟೇ ಅಂತಾರೆ ಕನ್ನಡದಲ್ಲಿ. ದೈವಾಧೀನರಾದರು, ಇನ್ನಿಲ್ಲವಾದರು, ಸ್ವರ್ಗಸ್ಥರಾದರು, ಮಣ್ಣಲ್ಲಿ ಮಣ್ಣಾದರು, ಶಿವೈಕ್ಯರಾದರು, ಮರೆಯಾಗಿ ಹೋದರು, ಸದ್ಗತಿ ಪಡೆದರು ಅಂತೆಲ್ಲ ಇತ್ತು. ಇತ್ತೀಚೆಗೆ ಕೆಲವು ಹುಡುಗರು ಸೇರ್ಕೊಂಡು 12 ಪದ ಸೇರ್ಸವ್ರೆ. ಟಿಕೆಟ್ ತಗೊಂಡ್ರು, ಹೊಗೆ ಹಾಕ್ಸ್ಕೊಂಡ್ರು ಅಂತ. ಕನ್ನಡ ನೋಡ್ರಿ ಬೆಳೀತಾನೆ ಇದೆ. ನಾವೇನು ಬೆಳೆಸ್ಬೇಕಾಗಿಲ್ರಿ ಅದನ್ನು. ಅದಕ್ಕೆ ಆ ಕನ್ನಡ ನಾಡು ನುಡಿ, ಒಂದು ಮಗುವಿಗೆ ಜೋಗುಳದ ಅರಕೆ ಕಟ್ಟಬೇಕು ನಾವು. ಏನಂತ? ಜೋಗುಳದ ಅರಕೆ ಇದು ಮರೆಯದಿರು ಚಿನ್ನ, ಮರತೆಯಾದರಯ್ಯೋ ಮರತಂತೆ ನನ್ನ. ಕನ್ನಡಮ್ಮ, ಆ ಕನ್ನಡ ಮರೆತರೆ ನನ್ನನ್ನೇ ಮರೆತಾಗೆ ಅಂತ ಹೇಳಿದಾಳ ಆ ತಾಯಿ. ಆದ್ರಿಂದ ತಾವೆಲ್ಲ ಅಮ್ಮ, ನಿಮ್ಮ ಮಕ್ಕಳು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಅಮೆರಿಕಕ್ಕೆ ಹೋಗಲಿ, ವಿದೇಶಕ್ಕೆ ಹೋಗಲಿ, ತುಂಬ ಸಂತೋಷ. ಅದ್ರ ಜೊತೆಗೆ ಬಳಕೆಯಾಗಿ ಕನ್ನಡವಿರಲಿ. ಯಾಕೆ ಅಂದರೆ ಮಾತೃಭಾಷೆ ಮರೆಯೋದು ಒಂದೇ, ಎತ್ತ ತಂದೆ ತಾಯಿ ದೂರ ಇಡೋದು ಒಂದೇ. ಕನ್ನಡದ ಕವಿಗಳಲ್ಲಿ, ಕವಿ ಪುಂಗವರಲ್ಲಿ ಕುವೆಂಪು ಅವರು ರಾಷ್ಟ್ರಕವಿ, ಯುಗದ ಕವಿ, ಜಗದ ಕವಿ. ಅವರ ಒಂದು ಗೀತೆಯನ್ನ ಹಾಡೋಣ. ಎಲ್ಲ ಸಹೃದಯ ಕನ್ನಡಿಗರ, ವಿಶ್ವಾದ್ಯಂತ ಇರ್ತಕ್ಕಂಥ ಎಲ್ಲ ಕನ್ನಡದ ಬಂಧುಗಳಿಗೂ ವನ್ನಕರ್ಣಿಕಾ ಸಾಂಸ್ಕೃತಿಕ ಕಲಾ ಬಳಗ ಶಿವಾರ, ಮದನ್ ಸೌಂಡ್ಸ್ ಮಳವಳ್ಳಿ ಅವರ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಶುಭ ಕಾಮನೆಗಳನ್ನು ಹೇಳ್ತಾ, ಹಾರಿಸು ಕನ್ನಡ ದಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ದಿಂಡಿಮವ, ಬಾರಿಸು ಕನ್ನಡ ದಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ದಿಂಡಿಮವ, ಬಾರಿಸು ಕನ್ನಡ ದಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ದಿಂಡಿಮವ.
ಜಗತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಕವಿರುಚಿ ಸಂತರ ಆದರ್ಶದಲ್ಲಿ ಕವಿರುಚಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಬಾರಿಸು 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 ಕನ್ನಡ ಗಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಗಂಡಿಮವ ಕನ್ನಡ ಎಲೆ ಕುಣಿದಾಡುವುದೆಲ್ಲದೆ ಕನ್ನಡ ಎಲೆ ಕಿವಿ ನುಂಗಿರುವುದು ಕನ್ನಡ ಎಲೆ ಕುಣಿದಾಡುವುದೆಲ್ಲದೆ ಕನ್ನಡ ಎಲೆ ಕಿವಿ ನಿಮಿರುವುದು ಕಮನವೆಲ್ಲನು ಕಾಣುವ ಕವಿಯೊಳು ಕಾಮನವೆಲ್ಲನು ಕಾಣುವ ಕವಿಯೊಳು ತಕ್ಕನೆ ಮೈಮನ ಮರೆಯುವುದು ತಕ್ಕನೆ ಮೈಮನ ಮರೆಯುವುದು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ರಮಣ ಗೋವಿಂದ ಸನೇಶ್ವರ ಸ್ವಾಮಿ ಪಾದಕ್ಕೆ ಗೋವಿಂದ ತಿಂಕಳ್ಳಿ ಒಡೆಯನ ಪಾದಕ್ಕೆ ಗೋವಿಂದ ನಂಜುಂಡ ಸ್ವಾಮಿಯವರ ಪಾದಕ್ಕೆ ಗೋವಿಂದ ಆನುಮಲೆ ಜೇನುಮಲೆ ಕುಂಜುಮಲೆ ಗುರುಗುಂಜುಮಲೆ ಮಲೆ ಮಲೇಣಮಲೆ ಒಳಗೆ ತಪ್ಪಲನ್ನ ಆಡುವಂತ ನಮ್ಮಪ್ಪ ಜುಮುತುಮಲೆ ಮಹದೇಶ್ವರ ಪಾದಕ್ಕೊಂದ್ಸಾರಿ ಉಗೇಂದ್ರಪ್ಪ ಉಗೇ ಮಾತ್ಮಲಯ ಮಹದೇಶ್ವರ ಪಾದಕ್ಕೆ ಸನೇಶ್ವರ ಸ್ವಾಮಿ ಪಾದಕ್ಕೆ ತೆಂಕಳ್ಳಿ ಒಡೆಯರ ಪಾದಕ್ಕೆ ನಂಜುಂಡ ಸ್ವಾಮಿಯವರ ಪಾದಕ್ಕೆ ಕಾಕವಾಹನನ ಪಾದಕ್ಕೆ ಸಿದ್ದಪ್ಪಾಜಿಯವರ ಪಾದಕ್ಕೆ ಬೆನಗೆ ದೊಡ್ಡವರ ಪಾದಕ್ಕೆ ಕುಂದೂರಮ್ಮ ತಾಯಿಯ ಪಾದಕ್ಕೆ ಮುಡುಕುತೊರೆ ಮಲ್ಲಿಕಾರ್ಜುನ ಸ್ವಾಮಿ ಪಾದಕ್ಕೆ ಕಾಲಭೈರವೇಶ್ವರ ಸ್ವಾಮಿ ಪಾದಕ್ಕೆ ಮಾರಮ್ಮ ತಾಯಿ ಪಾದಕ್ಕೆ ರಾಜಪ್ಪಾಜಿಯವರ ಪಾದಕ್ಕೆ ಮಾರಮ್ಮ ತಾಯಿಯ ಪಾದಕ್ಕೆ ಕೂಗದೇದವ್ರ ಪಾದಕ್ಕೆ ಸ್ವಲ್ಪ ಜೋರಾಗಿ ಕೂಗ್ರಪ್ಪ ಎಲ್ಲ ಊಟ ಚೆನ್ನಾಗಿತ್ತಲ್ಲ ಮೆತ್ತಾಕ್ಬಿಟ್ರ ಕೂತ್ಕೊಂಡ್ಬಿಟ್ರ ಈಗ ತಲೆ ಕೊಟ್ರು ಸಾಕಾದ ಯಾವ ಕಥನೂ ಬೇಡ ಯಾವ ಪುರಾಣನೂ ಬೇಡ ಅಂತ ಅದೇ ಅಪ್ಪ ಇವತ್ತು ಭಗವಂತನ ಸಾಕ್ಷಾತ್ಕಾರ ನೋಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಮಳವಳ್ಳಿಯ ಪಕ್ಕದಲ್ಲಿ ಬರ್ತಕ್ಕಂಥ ಬಿಜಿಪುರ ಹೋಬಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕುಂದೂರು ಗ್ರಾಮದಲ್ಲಿ ಶ್ರೀ ಮಹದೇಶ್ವರ ನಿಲಯ ಎಂಬತಕ್ಕಂಥ ನೂತನವಾಗಿ ನಿರ್ಮಿಸಿರ್ತಕ್ಕಂಥ ಈ ಗೃಹ ಪ್ರವೇಶದ ಅಂಗವಾಗಿ ಶ್ರೀಮತಿ ರಾಜಮ್ಮನವರು ಮತ್ತು ಶ್ರೀ ಕೆಂಪಯ್ಯನವರ ಕುಟುಂಬ ವರ್ಗದವರು ತೆಂಕಳ್ಳಿ ಒಡೆಯನಾಗಿರ್ತಕ್ಕಂಥ ಶ್ರೀ ಸನೇಶ್ವರ ಸ್ವಾಮಿಯ ಪೂಜೆ ಪುರಸ್ಕಾರಗಳೆಲ್ಲವೂ ಕೂಡ ನಡೆದು ಭಗವಂತನಾಗಿರ್ತಕ್ಕಂಥ ತೆಂಕಳ್ಳಿ ಒಡೆಯ ಸನೇಶ್ವರ ಸ್ವಾಮಿಯನ್ನ ಈ ಸುಗ್ರಹದಲ್ಲಿ ಕಾಲೂರಿ ನಿಲ್ಲಿಸಿ ಇವತ್ತು ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಟಿ.ಎನ್. ನಂಜುಂಡ ಸ್ವಾಮಿಯವರ ಘನ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಕಾರ್ಯಕ್ರಮಗಳೆಲ್ಲವೂ ಕೂಡ ಜರುಗುಗೂಡ್ತಾ ಇದೆ. ಭಗವಂತನಾಗಿರ್ತಕ್ಕಂಥ ಸನೇಶ್ವರ ನಾವೆಲ್ಲರಿಗೂ ಕೂಡ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಥಮದಲ್ಲಿ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋಣ. ಇವತ್ತು ಕೀಬೋರ್ಡ್ ವಾದಕರಾಗಿ ಪ್ರಸನ್ನವರು ಕೂಡ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವ್ರಿಗೂ ಕೂಡ ಚಪ್ಪಾಳೆಯನ್ನು ಹೊಡಿತಾ ಒಳ್ಳೇದು ಮಾಡ್ಲಿ ಅಂತ ಹಿರಿಯರಾಗಿರ್ತಕ್ಕಂಥ ಬಾಬಣ್ಣನವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಸನೇಶ್ವರ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ತಾಳವಾದ್ಯ ಪ್ರವೀಣರಾಗಿರ್ತಕ್ಕಂಥ
ಡ್ರಮ್ಸ್ ಮಾಸ್ಟರ್ ಆಗಿರ್ತಕ್ಕಂಥ ನಟರಾಜ್ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಭಗವಂತ ಸಕಲಿಷ್ಟಾರ್ಥ ಭಾಗ್ಯವನ್ನ ಸನೇಶ್ವರ ಎಲ್ರಿಗೂ ಕೂಡ ನೆರೆದಿರ್ತಕ್ಕಂಥ ಎಲ್ಲ ಗುರು ಹಿರಿಯರು, ಅಕ್ಕನ ಬಳಗದವರು, ಪುಟಾಣಿ ಮಕ್ಕಳೆಲ್ಲರಿಗೂ ಕೂಡ ತೆಂಕಳ್ಳಿ ಒಡೆಯ ಸನೇಶ್ವರ ಸ್ವಾಮಿ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ನಾವೆಲ್ಲರೂ ಕೂಡ ಪ್ರಥಮದಲ್ಲಿ ಆ ಭಗವಂತನಾಗಿರ್ತಕ್ಕಂಥ ಸನೇಶ್ವರನ ಸ್ಮರಣೆಯನ್ನು ಮಾಡ್ಕೊಳ್ತಾ ಶ್ರೇಷ್ಠನ ಬಾಲಕ್ಕೆ ನಾವೆಲ್ಲರೂ ಪ್ರಥಮದಲ್ಲಿ ಜೋರಾಗಿ ಹೋಗ್ಬೇಕು. ನೀವು ಕೂಗ್ತರಕ್ ಹೋಗು, ಒಳಗಡೆ ಕೂತಿರ್ತಕ್ಕಂಥ ಸನೇಶ್ವರನ ಕೇಳಿಸ್ಬೇಕು. ನೀವು ಕೂಗ್ತರಕ್ ಹೋಗು, ನನಗೆ ಕೇಳಿಸ್ತಿಲ್ವಲ್ಲ. ಶನಿದೇವನ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ತೆಂಕಳ್ಳಿ ಒಡೆಯನ ಪಾದಕ್ಕೆ ಗೋವಿಂದ. ನೀಲ ಸಮಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಕಾಂಡ ಸಂಭೂತಂ ತಂ ನಮಾಮಿ ಸನೇಶ್ವರಂ ಸನೇಶ್ವರಂ. ಶನಿದೇವನ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ತೆಂಕಳ್ಳಿ ಒಡೆಯನ ಪಾದಕ್ಕೆ ಗೋವಿಂದ.
ಜಗದೋದ್ಧಾರಕನೇ ಸಾರಾಮರನ ಸ್ವರೂಪಾರವಿ ನಂದನ ರವಿ ನಂದನ ಛಾಯ ಕುಮಾರ ರವಿ ಶನಿದೇವ 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 ಶನಿದೇವನ ಪಾದಕ್ಕೆ ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ ತೆಂಕಳ್ಳಿ ಒಡೆಯನ ಪಾದಕ್ಕೆ ಗೋವಿಂದ ಇವತ್ತು ಭಗವಂತನಾಗಿರ್ತಕ್ಕಂಥ ತೆಂಕಳ್ಳಿ ಶ್ರೀ ಶನೇಶ್ವರ ಸ್ವಾಮಿಯನ್ನ ಮನದಲ್ಲಿ ನಾವೆಲ್ಲರೂ ಕೂಡ ಆರಾಧಿಸುತ್ತಾ ಇವತ್ತು ನಮ್ಮ ಶ್ರೀಮತಿ ರಾಜಮ್ಮನವರು ಮತ್ತು ಶ್ರೀ ಕೆಂಪಯ್ಯನವರ ಕುಟುಂಬ ವರ್ಗದವರ ಪರವಾಗಿ ಇವತ್ತು ನವಗ್ರಹಗಳ ಪೂಜಾ ಭರಿತವಾಗಿರ್ತಕ್ಕಂಥ ನಳದಮಯಂತಿ ಅಥವಾ ಶನಿ ಪ್ರಭಾವಿ ಎಂಬತಕ್ಕಂಥ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳಿ ಆನಂದಿಸಿ ದೈವಾನುಕೃಪೆಗೆ ಪಾತ್ರ ಆಗ್ತಕ್ಕಂಥ ಸಂದರ್ಭ ಈ ಕಾರ್ತೀಕ ಮಾಸದ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಗವಂತನಾಗಿರ್ತಕ್ಕಂಥ ಆ ಮೈಕಾರ ಮಾದಪ್ಪನ್ನು ಕೂಡ ಪ್ರಥಮದಲ್ಲಿ ನಾವೆಲ್ಲರೂ ಕೂಡ ಸ್ಮರಣೆಯನ್ನು ಮಾಡಿಕೊಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಮೂರು ಕಣ್ಣಿನ ಮುಗಿಲು ಬಣ್ಣದ ನಿಮ್ಮ ನೆತ್ತಿಯ ಮ್ಯಾಲೆ ಬರಚಾಡಿ ನೆಲೆಯುವಾರಯ್ಯ
ನಾಗರ